ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಹೇರ್ನ ಮನೇಲಿದ್ದ ಹಾಗೆ ನಾವೇ ನಮ್ಮ ಹೇರ್ನ ಹೇಗೆ ಕಲರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಾನಿವತ್ತು ಲೋರಿಯಲ್ ಪ್ಯಾರಸಿಂದ ನೋ ಅಮೋನಿಯಾ ಕ್ರೀಮ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ಒಂದು ಡೆವಲಪರು, ಒಂದು ಕ್ರೀಮು, ಆಮೇಲೆ ಒಂದು ಶ್ಯಾಂಪು ಕೊಡ್ತಾರೆ, ಒಂದು ನಿಮಗೆ ಕಂಡೀಷ್ನರ್ ಕೊಡ್ತಾರೆ. ಸೊ ಸೂಪರಾಗಿರುತ್ತೆ. ಇದನ್ನು ನಾನು ಈಕ್ವಲ್ ಪ್ರೊಪೋರ್ಷನಲ್ಲಿ ಹಾಕ್ಕೊಂಡಿದ್ದೀನಿ, 1:1. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೋಬೋದು. ನಾನು ಬರೀ ಇವಾಗ ರೂಟ್ ಟಚಪ್ ಮಾಡ್ತಾಯಿದ್ದೀನಿ. ನನ್ನ ಹೇರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ 1 ಕಪ್ ಇದು ಹಾಕ್ಕೊಳ್ತಿದ್ರಂದರೆ 1 ಕಪ್ಪು ಡೆವಲಪರ್ ಹಾಕ್ಕೋಬೇಕು. ಸೊ ಇವಾಗ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ಕ್ಲೀನಾಗಿ ಡಿಟ್ಯಾಂಗಲ್ ಮಾಡಬೇಕು. ಸೊ ನಾನಂತೂ ಒಂದು 6 ಮಂತ್ಸ್ ಆಗ್ತಾ ಬರ್ತಾಯಿದೆ ಕಲರಿಂಗ್ ಫುಲ್ಲಾಗಿ ಮಾಡಿ. ಹಾಗಾಗಿ ರೆಗ್ಯುಲರಾಗಿ ನಾನು ಮಾಡಲ್ಲ, ಬಟ್ ಸ್ವಲ್ಪ ಟೈಮ್ ತೊಗೊಂಡು ನಾನು ಕಲರ್ನ ಮಾಡ್ತೀನಿ. ಒಂದು 3 ಮಂತ್ಸಿಗೆ ಒಂದು ಸತಿ ಮಾಡಿದ್ರೆ ಓಕೆ ಸಾಕು ಕಲರಿಂಗು. ಸೊ ಎವ್ರಿ ಮಂತು ಮಾಡೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ 3 ಮಂತ್ಸ್ ಒನ್ಸ್ ಆ ಥರ ಮಾಡಿ. ಇಲ್ಲ ಏನಾದರೂ ಫಂಕ್ಷನ್ ಇದ್ದರೆ ಮಾಡಿ. ಬಿಕಾಸ್ ನನಗೆ ಸ್ವಲ್ಪ ಫ್ರಂಟಲ್ಲಿರೋದಕ್ಕೆ ನಾನು ಚೂರು ಫ್ರಂಟ್ ಮಾತ್ರ ಮಾಡ್ಕೊಳ್ತಿದ್ದೆ. ಇವತ್ತು ನಿಮಗೆ ತೋರಿಸೋಕ್ಕೋಸ್ಕರ ಕಂಪ್ಲೀಟ್ ಹೇರ್ನ ಯಾವ ರೀತಿ ನಾವು ಕಲರ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾಕೆ ನಾನು ಫ್ರಂಟ್ ಮಾತ್ರ ಮಾಡ್ತೀನಿ ಅಂದರೆ ಫ್ರಂಟಲ್ಲಿ ಸ್ವಲ್ಪ ನಮಗೆ ಚೂರು ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಮಾಡ್ತೀನಿ. ಬ್ಯಾಕ್ ಸೈಡೆಲ್ಲ ಏನಾದರೂ ಇದ್ದರೂ ಕೂಡ ಸುಮ್ಮನೆ ಯಾಕೆ ಕಲರ್ಗಳೆಲ್ಲ ಹಾಕ್ಕೋಬೇಕು ಅಂತ ನಾನು ಬ್ಯಾಕ್ ಸೈಡ್ ಹೇರ್ಗೆ ಕಲರಿಂಗ್ ಮಾಡ್ಕೊಳ್ಳಲ್ಲ. ಸೊ ಇವಾಗ ಫಸ್ಟು ನಾವು ಚೆನ್ನಾಗಿ ಡಿಟ್ಯಾಂಗಲ್ ಮಾಡ್ಕೋಬೇಕು. ಹೇರ್ ಎಷ್ಟು ಡಿಟ್ಯಾಂಗಲ್ ಮಾಡ್ಕೊತೀರೋ ಅಷ್ಟು ನೀಟಾಗಿ ಬಂದು ಹೇರ್ ಬಂದು ಕಲರ್ ಬಂದು ಹೇರ್ಗೆ ಡೆಪಾಸಿಟ್ ಆಗುತ್ತೆ. ಸೊ ಇವಾಗ ಫಸ್ಟು ನಾವು ಮಾಡಬೇಕಾಗಿರೋದು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಏನು ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ನಾನೊಂದು ಕಲರ್ ಏಪ್ರನ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ನಮ್ಗೆ ಅಟ್ಲೀಸ್ಟ್ ಕಲರ್ ಟಿ ಶರ್ಟ್ ಮೇಲೆ ಬೀಳದೇ ಇರೋ ಥರ ಹಾಕ್ಕೋಬೋದು. ಒಂದು ವೇಳೆ ನಿಮಗೆ ಬೇಡದಿರೋ ಅಂಥ ಟಿ ಶರ್ಟ್ಸ್ಗಳೇನಾದರೂ ಇದ್ದರೂ ಕೂಡ ಹಾಕ್ಕೊಳ್ಳಿ. ಬಿಕಾಸ್ ರಿಮೂವ್ ಮಾಡಬೇಕಾದಾಗ ಮತ್ತೆ ಅದೇನಾಗುತ್ತೆ ಅಂದರೆ ಟಿ ಶರ್ಟಲ್ಲೆಲ್ಲ ಹರಡುತ್ತೆ. ಸೊ ಹಾಗಾಗಿ ಹುಷಾರಾಗಿ ನೋಡಿಕೊಂಡು ನೀವು ಟಿ ಶರ್ಟ್ಸ್ನ ಹಾಕಿ, ಬೇಡ ಇರೋದು, ಬಟ್ ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಟೈಮ್ಗೂ ನೀವು ಯೂಸ್ ಮಾಡ್ಕೋಬೋದು. ಸೊ ಆ ಥರ ಇವಾಗ ಒಂದು 2 ಸೆಕ್ಷನ್ ತೊಗೊಂಡಿದ್ದೀನಿ ನಾನು. ಈ ರೀತಿ ಒಂದು ಹಾಫ್ ಇಯರ್ ಟು ಇಯರ್ ತೊಗೊಂಡ್ಬಿಟ್ಟು ಫಸ್ಟ್ ಇರುವಂಥ ಫ್ರಂಟ್ ಇರುವ ಹೇರ್ಗೆ ಫಸ್ಟ್ ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ. ಬಿಕಾಸ್ ನಮಗೆ ಫಸ್ಟ್ ಅಪ್ಲಿಕೇಶನ್ ನಾವು ಫ್ರಂಟಲ್ಲಿ ಮಾಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಚೆನ್ನಾಗಿ ಅದು ಬಂದು ಡೆಪಾಸಿಟ್ ಆಗೋಕ್ಕೆ. ಮತ್ತು ವೈಟ್ ಹೇರ್ಸು ಜಾಸ್ತಿ ಇರೋದು ಫ್ರಂಟಲ್ಲಿ ನನಗೆ ಜಾಸ್ತಿ ಇದೆ. ಸೊ ಹಾಗಾಗಿ ಫ್ರಂಟ್ ಪೋರ್ಷನಲ್ಲಿ ನಾನು ನೀಟಾಗಿ ಈ ರೀತಿ ಬರೀ ರೂಟ್ ಟಚಪ್ ಮಾಡ್ಕೊತಿದ್ದೀನಿ. ನೀವು ಹೇರ್ ಫುಲ್ ಮಾಡ್ಕೋಬೇಕಾದ್ರೂ ನೀವು ಹ್ಯಾಂಡ್ ಮೂಮೆಂಟ್ ಒಂಚೂರು ಬ್ರಷಲ್ಲಿ ಹಾಕ್ಕೊಂಬಿಟ್ಟು ರೂಟ್ ಟಚಪ್ನ ಕೈಯಲ್ಲಿ ಒಂದು ಸ್ವಲ್ಪ ನೀವು ತೊಗೊಂಡು ಅದನ್ನು ಫುಲ್ ಹೇರ್ನು ಅಪ್ಲಿಕೇಶನ್ ಮಾಡ್ಕೋಬೋದು. ನಾನು ಸ್ವಲ್ಪ ಹೇರ್ ಹೈಲೈಟ್ಸ್ ಮಾಡಿದ್ದೀನಿ, ಹಾಗಾಗಿ ನನಗೆ ಫುಲ್ ಹೇರ್ ಮಾಡ್ಕೋಬೇಕಂತನೂ ಇಲ್ಲ. ಸೊ ಆದಷ್ಟು ಈ ರೀತಿ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಆ ರೀತಿ ನೀಟಾಗಿ ಮಾಡ್ಕೋಬೇಕು. ಒಂಚೂರು ಬಿಡದೆ ಲೈಟಾಗಿ ಹೇರ್ ಮೇಲೆ ಮಾಡ್ಕೊಳ್ಳಿ. ನಾನಿವಾಗ ತೋರಿಸ್ದೆ ನೋಡಿ, ಆ ರೀತಿ ಹೇರ್ ರೂಟ್ ಟಚ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಬಿಕಾಸ್ ನಾವು ಏನು ಮಾಡ್ತೀವಂದರೆ ಇದರಲ್ಲಿ ನಿಮಗೊಂದು ಒಳ್ಳೆ ಬೆನಿಫಿಟ್ ಏನಂದರೆ ಶ್ಯಾಂಪು ಕೊಟ್ಟಿದ್ದಾರೆ. ನೀವು ಆರಾಮಾಗಿ, ಅದು ಕಲರ್ ಪ್ರೊಟೆಕ್ಷನ್ ಶ್ಯಾಂಪುನೇ, ಆರಾಮಾಗಿ ನೀವು ಶ್ಯಾಂಪುನ ಯೂಸ್ ಮಾಡಿ ತೊಳ್ಕೊಂಡು ಆಮೇಲೆ ಕಂಡೀಷ್ನರ್ ಯೂಸ್ ಮಾಡಿ ಅಮೇಝಿಂಗ್ ಆಗಿರುತ್ತೆ ಹೇರ್ ರಿಸಲ್ಟು, ಹೇರು ಕೂಡ. ಸೊ ಇದರಲ್ಲಿ ನೀವು ಇವಾಗ ಅಪ್ಲಿಕೇಶನ್ ಎಲ್ಲ ಮಾಡಾಯ್ತಲ್ವ, ನೆಕ್ಸ್ಟ್ ಸ್ಟೆಪ್ ಬಂದು ಲೈಟಾಗಿ ಒಂದು ಮಸಾಜ್ ಕೊಡಿ. ಸೊ ಅದು ಒಂದಕ್ಕೊಂದು ಮರ್ಜಾಗಿ ಎಲ್ಲ ಹೇರ್ಸ್ಗೂ ಬಂದು ಅದು ನಿಮಗೆ ಚೆನ್ನಾಗಿ ಅದು ಒಂದಕ್ಕೊಂದು ಚೆನ್ನಾಗಿ ಮರ್ಜ್ ಆಗುತ್ತೆ. ಸೊ ಲೈಟಾಗಿ ನಾನು ಅದಕ್ಕೆ ಮಸಾಜ್ ಕೊಟ್ಬಿಟ್ಟು ಈ ಸೈಡ್ನ ಪ್ರೊಟೆಕ್ಷನ್ ಮಾಡ್ಕೊತೀನಿ. ಇವಾಗ ನಿಮಗೊಂದು ಕ್ಲಿಪ್ ಇದ್ದರೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನಾದರೂ ಒಂದು ನಾಟ್ ಥರ ಹಾಕಿ ಬಿಡ್ತಾಯಿದ್ದೀನಿ ನಾನಿವಾಗ. ಸೊ ಇವಾಗ ನೋಡ್ಕೊಳ್ಳಿ, ಎಲ್ಲಾದರೂ ನಿಮಗೆ ಎಕ್ಸೆಸ್ ಆಗಿ ಬೇಕು ಅಥವಾ ಏನಾದರೂ ಒಂಚೂರು ವೈಟಾಗಿ ಕಾಣಿಸ್ತಾ ಇದೆ ನಿಮಗೇನಂದ್ರೆ ಒಂಚೂರು ಫಿಂಗರ್ಸಲ್ಲಿ ತಗೊಂಡು ಅದನ್ನು ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಒಂದು ಸೈಡ್ ಆಯಿತು, ಈ ಸೈಡು ಅದೇ ರೀತಿ ನಾನು ಅಪ್ಲಿಕೇಶನ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಸೈಡು ಅಪ್ಲಿಕೇಶನ್ ಆಗಾಯಿತು. ಸೊ ಇವಾಗ ಬ್ಯಾಕ್ ಸೈಡಲ್ಲಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಬ್ಯಾಕ್ ಸೈಡಲ್ಲಿರುವಂಥ ಹೇರ್, ಫಸ್ಟ್ ಬ್ಯಾಕ್ ಸೈಡ್ ಮೇಲೆ ಇರುವಂಥ ಹೇರ್ನ ಚೆನ್ನಾಗಿ ಈ ರೀತಿ ಅಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಬೆಳಕಿರೋ ಪ್ಲೇಸಲ್ಲಿ ಕೂತ್ಕೊಳ್ಳಿ. ಸೊ ಬೆಳಕಿರೋ ಪ್ಲೇಸಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಅಪ್ಲಿಕೇಶನ್ ನೋಡ್ಕೊಂಡು ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ರ್ಯಾಂಡಮ್ ಆಗಿ ಒಂದೊಂದು ಲೇಯರ್ ತೊಗೊಂಡು ನಿಮಗೆ ಗೊತ್ತಾಗುತ್ತೆ, ನಿಮಗೆ ಇದು ಹ್ಯಾಂಡ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಕಲರ್ ಮಾಡಬೇಕಂತ. ಸೊ ಅಲ್ಲಲ್ಲಿ ನೀವು ನೋಡ್ಕೊಂಡು ಸ್ವಲ್ಪ ಕ್ರೀಮ್ನ ತಗೊಂಡು ಚೆನ್ನಾಗಿ ಅದನ್ನು ಕಲರ್ ಮಾಡ್ಕೋಬೇಕು. ಸೊ ಇವಾಗ ನಾವು ಕಲರಿಂಗ್ ಬಂದು ನಮಗೆ ಬೇಕಾಗೋ ಥರ ಮಾಡ್ಕೊಳ್ಳೋಕ್ಕೆ
ಮಾಡೋಕ್ಕಿಂತ ಈ ರೀತಿ ರ್ಯಾಂಡಮಾಗಿ ಮಾಡಿಕೊಂಡು ಕೊನೆಯಲ್ಲಿ ಬಂದು ಮಸಾಜ್ ಕೊಟ್ಟರೆ ಅದು ಒಂದಕ್ಕೊಂದು ಮರ್ಜ್ ಆಗುತ್ತೆ. ಇವಾಗ ನಿಮಗೆ ಒಂದು ರ್ಯಾಂಡಮಾಗಿ ಮಾಡ್ಕೊತಾ ಇದ್ದೀರಲ್ವ, ಸಮ್ಟೈಮ್ಸ್ ಏನಾಗುತ್ತೆ ಅಲ್ಲಿ ಇಲ್ಲಿ ಡೆಪಾಸಿಟ್ ಆಗಲ್ಲ. ಸೊ ಆದರೂ ಕೂಡ ಇದು ಎಲ್ಲ ಕಡೆ ಒಂದು ಚೂರು ಡೆಪಾಸಿಟ್ ಆಗಲಿ ಅಂತ ಒಂದೊಂದು ಲೇಯರ್ ಆಗಿ ತೆಗೆದು ಮಾಡ್ತಾಯಿದ್ದೀನಿ. ಒಂದು 4ರಿಂದ 5 ಲೇಯರ್ ತೊಗೊಂಡ್ರು ಸಾಕು. ಸ್ವಲ್ಪ ದಪ್ಪ ಇರೋರ ಹೇರ್ಗೂ ಸ್ವಲ್ಪ ದಪ್ಪ ಆಗುತ್ತೆ, ಸಣ್ಣ ಇರೋ ಹೇರು ಒಂದು 4ರಿಂದ 5 ಲೇಯರ್ಸ್ ತೊಗೊಂಡು ಮಾಡಿಕೊಂಡ್ರು ಸಾಕು. ನೀಟಾಗಿ ಡೆಪಾಸಿಟ್ ಆಗುತ್ತೆ. ಎಲ್ಲಿ ನೀವು ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊತಿರೋ ಅದೇ ರೀತಿ ನಿಮಗೂ ಇದು ಡೆಪಾಸಿಟ್ ಆಗುತ್ತೆ. ಏನು ಚೂರು ಕಷ್ಟಪಡಬೇಕು, ಇಲ್ಲ ನನಗೆ ಈ ಥರ ಕಷ್ಟಪಡೋಕ್ಕಾಗಲ್ಲ ಅಂದರೆ ಪಾರ್ಲರಿಗೆ ಹೋಗಿ ಮಾಡ್ಕೊಳ್ಳೋದು, ಇಲ್ಲ ಅಥವಾ ಯಾರ್ದಾದ್ರೂ ಒಂದು ಹೆಲ್ಪ್ ತೊಗೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಾನಿವಾಗ ಎಲ್ಲ ಕಡೆ ಡೆಪಾಸಿಟ್ ಮಾಡಾಯಿತು. ಇವಾಗ ನಾನು ಹ್ಯಾಂಡ್ಸಲ್ಲಿ ಸ್ವಲ್ಪ ತೊಗೊಂಡು, ಅಂದರೆ ನನ್ನ ಫಿಂಗರ್ ಟಿಪ್ಸಲ್ಲಿ ಸ್ವಲ್ಪ ಕ್ರೀಮ್ ತೊಗೊಂಡು ಲೈಟಾಗಿ ನಾನು ಅದನ್ನು ರೂಟಿಗೆ ಮಸಾಜ್ ಮಾಡ್ಕೊತಿದ್ದೀನಿ. ಬಿಕಾಸ್ ರೂಟಲ್ಲೇ ಜಾಸ್ತಿ ನನಗೆ ವೈಟ್ ಹೇರ್ಸ್ ಇರೋದ್ರಿಂದ ಲೈಟಾಗಿ ನಾನು ಮಾಡ್ಕೊತೀನಿ. ನೋ ಅಮೋನಿಯಾ ಆಗಿರೋದ್ರಿಂದ ಸ್ವಲ್ಪ ಸ್ಕ್ಯಾಲ್ಪ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ಅಲ್ಲದೆ 30 ಮಿನಿಟ್ಸ್ ಆದಮೇಲೆ ಶಾಂಪೂ ಹಾಕಿ ವಾಶ್ ಮಾಡಿಬಿಡ್ತೀವಿ. ಸೊ ಪ್ರಾಬ್ಲಮ್ ಏನೂ ಇಲ್ಲ, ನಮ್ಮ ಹೆಡ್ಗೆ ಇದು ಸೇಫೇ. ಸೊ ಲೈಟಾಗಿ ಒಂದು ಮಸಾಜ್ ಕೊಟ್ಕೊಳ್ಳಿ, ಚೆನ್ನಾಗಿ ಮೇಲ್ಮೇಲೆ ಕೊಟ್ಕೊಳ್ಳಿ. ಇವಾಗ ಎಲ್ಲ ಕಡೆ ನಾನು ಅಪ್ಲಿಕೇಶನ್ ಮಾಡಾಯಿತು. ಫ್ರಂಟ್ ಹಾಕಿರೋ ಅಂಥ ನಾಟನ್ನು ನಾನು ರಿಮೂವ್ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಸೇರಿಸಿ ನಾನಿವಾಗ ಲೈಟ್ ಮಸಾಜ್ ಕೊಟ್ಕೊತಾ ಇದ್ದೀನಿ. ಸೊ ಲೈಟಾಗಿ ಅಂದರೆ ನಿಮಗೆ ಒಂದಕ್ಕೊಂದು ಕ್ರೀಮ್ಗಳೆಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು, ಆ ರೀತಿ ನೋಡಿಕೊಂಡು ಚೆನ್ನಾಗಿ ಒಂದು ಮಸಾಜ್ ಕೊಡ್ಕೊಳ್ಳಿ. ಸೊ ನನಗಿವಾಗ ಹೇರ್ ಹೈಲೈಟ್ಸಿಂಗ್ ಇರೋದ್ರಿಂದ ನಾನು ಫುಲ್ ಹೇರ್ ಹಾಕಿಲ್ಲ. ನಿಮ್ಗೊಂದು ವೇಳೆ ಫುಲ್ ಹೇರ್ ಬೇಕು ಅಂದರೆ ನೋಡಿ, ನಾನಿವಾಗ 4 ಭಾಗ ಮಾಡ್ಕೊಂಡಿದ್ನಲ್ಲ, ಆವಾಗ ಆ 4 ಭಾಗದ್ರಲ್ಲೇ ಸ್ವಲ್ಪ ತಗೊಂಡು ಹ್ಯಾಂಡ್ಸಲ್ಲಿ ಹಾಗಾಗಿ ನೀವು ಅಂದರೆ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡ್ಕೊಂಡು ಬಂದ್ರೇ ಸಾಕು, ಚೆನ್ನಾಗಿ ಕಲರ್ ಬಂದು ಅಪ್ಲಿಕೇಶನ್ ಆಗುತ್ತೆ. ಇವಾಗ ಎಲ್ಲದನ್ನು ನಾನು ಮಸಾಜ್ ಮಾಡಿಬಿಟ್ಟಿದ್ದೀನಿ. 1 ಮೋರ್ ಅಪ್ಲಿಕೇಶನ್ ಮೇಲ್ಗಡೆ ನಾನು ಹಾಕ್ಕೊಳ್ತಿದ್ದೀನಿ, ಹೇರ್ ಮೇಲೆ, ಬರೀ ಹೇರ್ಸಿಗೆ ಮಾತ್ರ, ಸ್ಕ್ಯಾಲ್ಪಿಗೆ ಹೋಗದೇ ಇರೋ ರೀತಿ. ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಅದು ಮರ್ಜಾಗಿ ಫುಲ್ ಚೆನ್ನಾಗಿ ಡೀಪಾಗಿ ಇಟ್ಕೊಳ್ಳುತ್ತೆ. ಅದ್ರ ಕೆಲಸ ಒಂದು 30 ನಿಮಿಷ ಇದ್ದರೆ ಅದು 30 ನಿಮಿಷ ಅಷ್ಟೇ ಅದ್ರ ಕೆಲಸ ಮಾಡುತ್ತೆ. ಅದ್ರ ಮೇಲೆ ನೀವು ಎಷ್ಟೊತ್ತು ಇಟ್ಟರೂ ಕೂಡ ಅದ್ರ ಕೆಲಸ ಮುಗಿದ ಮೇಲೆ ಅದು ಸುಮ್ಮನೆ ವೇಸ್ಟ್ ಆಗಿಟ್ಟಿರೋ ಥರ. ಸೊ ಹಾಗಾಗಿ 30 ಮಿನಿಟ್ಸ್ ಅಪ್ಲೈ ಮಾಡಿಬಿಟ್ಟು ನೀವು ಸ್ನಾನಕ್ಕೆ ಹೋಗ್ಬಿಡಿ, ಜಾಸ್ತಿ ಹೊತ್ತು ಬಿಡಬೇಡಿ. ಸೊ ಜಾಸ್ತಿ ಅಪ್ಲಿಕೇಶನು ಮಾಡೋಕ್ಕೆ ಹೋಗಬೇಡಿ, ಲೈಟಾಗಿ ಅಪ್ಲಿಕೇಶನ್ನ ಮಾಡ್ಕೊಳ್ಳಿ. ಕ್ರೀಮ್ ಸ್ವಲ್ಪ ಕಮ್ಮಿನೇ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಬೇಕಂದ್ರೂ ಕೂಡ ನೀವು ಮತ್ತೆ ಕೂಡ ಎಕ್ಸ್ಟ್ರಾ ಹಾಕಿ ಕೂಡ ಅಪ್ಲಿಕೇಶನ್ ಮಾಡ್ಕೋಬೋದು. ಬಿಕಾಸ್ ಕ್ರೀಮ್ಗಳು ನಾವು ಜಾಸ್ತಿ ಹಾಕ್ಕೊಂಡ್ರೆ ಏನು ಮಾಡ್ತೀವಿ ಅಂದರೆ ಬಿಸಾಡೋಕ್ಕೆ ಮನಸ್ಸಾಗದೆ ಎಲ್ಲ ಕಡೆ ಬೇಕು ಅಂತ ಎಕ್ಸ್ಟ್ರಾ ಹಾಕ್ಕೊಳ್ತೀವಿ. ಹಾಗಾಗಿ ಫಸ್ಟು ಸ್ವಲ್ಪ ನೀವು ಅಪ್ಲಿಕೇಶನ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಮತ್ತೆ ಬೇಕಂದ್ರೂ ಕೂಡ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇವಾಗ ಕಂಪ್ಲೀಟಾಗಿ ಕ್ರೀಮ್ ಎಲ್ಲ ಖಾಲಿ ಆಗಿದೆ, ಅಪ್ಲಿಕೇಶನು ಆಗಿದೆ. ಇವಾಗ ನೆಕ್ಸ್ಟ್ ಬಂದು ಒಂದು ವೆಟ್ ವೈಪಿಂದ ಎಕ್ಸೆಸ್ ಏನಾದರೂ ಮೇಲ್ಗಡೆ ಆಗಿದ್ರೆ ಅದನ್ನು ನೀಟಾಗಿ ತೆಗೆದುಬಿಡಬೇಕು. ಅಪ್ಲಿಕೇಶನ್ ಮಾಡಿದ ತಕ್ಷಣವೇ ತೆಗಿಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಿ ಏನಾದರೂ ನಾನು ಈ ರೀತಿ ಹೇರ್ ಕಲರ್ ಹಾಕಬೇಕಾದ್ರೆ ನಾನು ಡಿ-ಟ್ಯಾನ್ ಕೂಡ ಮಾಡ್ಕೊಂಬಿಡ್ತೀನಿ. ಅದು ನಾನು ಫುಲ್ ವ್ಲಾಗ್ ಹಾಕ್ತೀನಲ್ಲ ಅದರಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಡಿ-ಟ್ಯಾನ್ ಅಪ್ಲಿಕೇಶನ್ ಮಾಡ್ಕೊಂಬಿಟ್ರೆ ನಮಗೆ ಯಾವ ರೀತಿ ಕಲರ್ಸ್ ಇದ್ದರೂ ಕೂಡ ಅದು ಹೋಗುತ್ತೆ. ಸೊ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಬರುತ್ತೆ. ಅದೇ ರೀತಿ ನಿಮಗೆ ಏನಾದರೂ ಅಪ್ಲಿಕೇಶನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬಿಗಿನರ್ ಇದ್ದರೆ ಏನು ಮಾಡಿ ಅಂದರೆ ಫ್ರಂಟಲ್ಲಿ ಸ್ವಲ್ಪ ಮಾಯ್ಶ್ಚರೈಸರ್ ಕ್ರೀಮ್ ಅಥವಾ ಏನಾದರೂ ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೋಬೋದು ಹೇರ್ಗೆ. ಸೊ ಹೇರ್ಗೆ ಅಪ್ಲೈ ಮಾಡಬೇಕಾದ್ರೆ ಫೇಸ್ಗೆ ನಿಮಗೆ ಅದು ಕಲರ್ ಬಂದು ಅಂಟಲ್ಲ. ಇವಾಗ ಸೂಪರಾಗಿ ನೋಡಿ ಆ ಶ್ಯಾಂಪು ಹಾಕಿ ಕಂಡೀಷ್ನರ್ ಹಾಕಿ ಸ್ನಾನ ಮಾಡಿದ್ದೀನಿ, ಚೆನ್ನಾಗಿದೆ ರಿಸಲ್ಟು. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.